ಈ ಒಂದು ಅದ್ಭುತವಾಗಿರೋದು ಒಂದು ಟೈಟಲ್ ಇರುವಂತ ಒಂದು ಕನ್ನಡ ಸಿನಿಮಾ. ಇದ್ರ ಹಿಂದೆ ತುಂಬಾನೇ ಒಂದು ಅದ್ಭುತವಾಗಿರೋದು ಸ್ಟೋರಿ ಇದೆ. ಈ ಒಂದು ಸಿನಿಮಾ ನಾವು ಎಲ್ಲಿ ಶೂಟ್ ಮಾಡಿದ್ವಿ ಅದ್ರ ಹಿಂದೆ ಒಂದು ಅದ್ಭುತವಾಗಿರೋದು ಕತೆ ಇದೆ, ಎಲ್ರಿಗೂ ಗೊತ್ತಿರೋ ಹಾಗೆ. ಈ ಸಿನಿಮಾ ನಾವು ರಿಬೆಲ್ ಸ್ಟಾರ್ ಅಂಬರೀಷ್ ಅವರು ಹುಟ್ಟಿದ್ದು ಊರಲ್ಲಿ ಶೂಟ್ ಮಾಡಿದ್ದು. ತುಂಬಾ ಒಂದು ಸ್ಪೆಷಲ್ ರೀಸನ್ ಇದೆ. ಅವರು ಆಶೀರ್ವಾದದಿಂದ ನಾನು ಏನೋ ಹೇಳೋಕ್ಕೆ ಮುಂಚೆ ಅವ್ರದ್ದು ಫಸ್ಟ್ ಆಶೀರ್ವಾದ ತಗೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಹೀ ಇಸ್ ಸಂಬಡಿ. ಅವರು ರಿಬೆಲ್ ಸ್ಟಾರ್ ಅಂತ ಹೆಸರು ಇಲ್ಲಿ ತುಂಬ ದೊಡ್ಡವರು ಕೂತಿರೋದ್ರಿಂದ ನಾನು ಅದನ್ನು ಹೇಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಯಾರಿಗೂ. ಅವ್ರಿಗೆ ಯಾಕೆ ಈ ಥರ ಒಂದು ಹೆಸರು ಬಂತು, ಅವ್ರು ಮಾಡಿರೋದು ಕೆಲಸ, ಅವರು ಮಾಡಿರೋದು ಸಾಧನೆಗಳು, ಅವ್ರು ಮಾಡಿರೋದು ಕಷ್ಟಗಳು, ಅವ್ರ ಬಗ್ಗೆ ನಾನು ಏನೋ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಆದರೂ ಈ ಒಂದು ವೇದಿಕೆ ಮೂಲಕ ಒಂದು ಚಿಕ್ಕವನಾಗಿ ಒಂದು ಇನ್ಸ್ಪಿರೇಷನ್ ತಗೊಂಡಿರೋನು, ಒಬ್ಬ ಕಲಾವಿದನಾಗಿ, ಒಬ್ಬ ಫ್ಯಾನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕತೆ ಹಿಂದೆ ನನಗೆ ಸಿಕ್ಕಿರೋದು ಇನ್ಸ್ಪಿರೇಷನ್ ಒಂದು ಅದ್ಭುತವಾಗಿರೋದು ಸಿನಿಮಾ ಗಜೇಂದ್ರ ಇಂದ ಬರ್ತಾ ಇದೆ. ಆ ಒಂದು ಸಿನಿಮಾ ಮೂಲಕ ಆ ಒಂದು ಟೈಟಲ್ ಸಿಕ್ಕಿರೋದು ನಮ್ಮ ಅಂಬರೀಷ್ ಅಂಕಲ್, ನಮ್ಮ ಪ್ರೀತಿಯ ಅಂಬಿ ಅಂಕಲ್. ರಿಬೆಲ್ ಸ್ಟಾರ್ ಅಂತ ಒಂದು ಟೈಟಲ್ ಸಿಕ್ಕಿರೋದು ಯಾಕಂದರೆ ಆ ಒಂದು ಅದ್ಭುತವಾಗಿರೋದು ಸಿನಿಮಾ ಮೂಲಕ ಅವರು ಸಾಕಷ್ಟು ರೈತರಿಗಾಗಿ, ಸಾಕಷ್ಟು ಬಡವರಿಗಾಗಿ ಪಟ್ಟಿರೋಂಥ ಶ್ರಮಗಳ ಬಗ್ಗೆ ಮಾತಾಡಿರೋದಂಥ ಒಂದು ಸಿನಿಮಾ. ಆ್ಯಂಡ್ ಆ ಒಂದು ಅದ್ಭುತವಾಗಿರೋದು ಸಿನಿಮಾಯಿಂದ ಇನ್ಸ್ಪಿರೇಷನ್ ತಗೊಂಡು ನಾನು ಈ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಒಂದು ಪುಣ್ಯಕ್ಕಿಂತ ಕಮ್ಮಿ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮೂರ್ತಿ ಸರ್. ನನಗೆ ಈ ಒಂದು ಅದ್ಭುತವಾಗಿರೋದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆ ಒಂದು ಸಿನಿಮಾ ನೋಡಿದ್ರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್, ಇಟ್ ಹ್ಯಾಸ್ ಅ ಲಾಟ್ ಆಫ್ ರೆಲೆವೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಾಮ್ ಒಂದು ರಾಷನ್ ಬಗ್ಗೆ, ಇಲ್ಲ ಒಂದು ರೈತರ ಕಷ್ಟ ಬಗ್ಗೆ, ಒಂದು ಬಡವರದ್ದು ಒಂದು ಏನು ಕಷ್ಟಗಳಿದೆ ಅದ್ರ ಬಗ್ಗೆ ಮಾತಾಡಿರೋದು, ಎಷ್ಟು ವರ್ಷ ಹಿಂದೆ ಮಾತಾಡಿರೋದು ಫಸ್ಟ್ ಪರ್ಸನ್ ನಮ್ಮ ರಿಬೆಲ್ ಸ್ಟಾರ್ ಅಂಬರೀಷ್ ಅವರು. ಸೊ ಅವರು ಫಸ್ಟು ಒಂದು ಜೋರಾಗಿ ಚಪ್ಪಾಳಿ ವಿಸಲ್ಸ್ ಬರಲಿ ಪ್ಲೀಸ್. ನನಗೆ ತುಂಬ ಇಮೋಷ್ನಲ್ ಆಗುತ್ತೆ. ಯಾಕಂದರೆ ಒಂದು ಚಿಕ್ಕದು ಒಂದು ಸೆನ್ಸಿಟಿವ್ ಆಗಿರೋದು ವಿಷಯ ಇದ್ರೂ, ಚಿಕ್ಕದ ವಿಷಯ ಇದ್ರೂ, ದ್ಯಾಟ್ ಒನ್ ಮ್ಯಾನ್ ಅವರು ಆ ಒಂದು ಇಶ್ಯೂನ, ಆ ಒಂದು ರಾಶನವನ್ನು, ಆ ಒಂದು ರೈತರವನ್ನ ಕಷ್ಟ, ಆ ಒಂದು ಬಡವರ ಕಷ್ಟನ ಅವತ್ತು ಒಂದು ಊರಿಂದ ಸ್ಟಾರ್ಟ್ ಮಾಡಿ ನ್ಯಾಷನಲ್ ಲೆವೆಲ್ವರೆಗೂ ಕರ್ಕೊಂಡು ಹೋಗಿರೋದು ಅಂದರೆ ಓನ್ಲಿ ಸಾಧ್ಯವಾಗೋದು ಅಂಬರೀಷ್ ಅಂಕಲ್ ಕೈಯಿಂದ. ಸೊ ದ್ಯಾಟ್ ಫಿಲ್ಮ್ ಹ್ಯಾಸ್ ಸೋ ಮಚ್ ಆಫ್ ಎನ್ ಇನ್ಸ್ಪಿರೇಷನ್, ಸೋ ಮಚ್ ಆಫ್ ಅ ಹಾರ್ಟ್ ಟಚಿಂಗ್ ವ್ಯಾಲ್ಯೂ ಇನ್ ಅವರ್ ಹಾರ್ಟ್ಸ್ ಅಂತದ್ದು. ಅವ್ರಿಗೆ ಆ ಒಂದು ಹೆಸರು ಸಿಕ್ಕಿರೋದು ಆ ಒಂದು ಸಿನಿಮಾ ಮೂಲಕ. ನನಗೆ ಇನ್ನೊಂದು ಅದೇ ಇನ್ಸ್ಪಿರೇಷನಲ್ಲಿ, ಅದೇ ಹೋರಾಟದಲ್ಲಿ, ಅದೇ ಕಥದಲ್ಲಿ, ಅದೇ ಇಮೋಷನ್ಸಲ್ಲಿ ಮಾಡಿರುವಂಥ ಇನ್ನೊಂದು ಸಿನಿಮಾ ನನಗನ್ಸುತ್ತೆ ಸರ್ಕಾರಿ ನ್ಯಾಯ ಬೆಲೆಯಲ್ಲಿ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ನಾವು ಹಾಕಿರೋದು ಇಮೋಷನ್ಸ್, ನಾವು ಮಾಡಿರೋದು ಹೋರಾಟಗಳು, ನಾವು ಮಾತಾಡ್ತಿರೋದು ಇಶ್ಯೂಸ್ ಬಗ್ಗೆ ನಾವು ಮಾತಾಡಿದ್ರೆ ಆ ಸಿನಿಮಾಗೆ ಇನ್ಸ್ಪಿರೇಷನ್ ತಗೊಳ್ಳುವಂಥ ಒಂದು ಯಾವುದು ಕಮ್ಮಿ ಇರಲ್ಲ. ಅಫ್ಕೋರ್ಸ್ ಸರ್ ಬರೆದಿರೋದು ಅದ್ಭುತವಾಗಿರೋದು ಸ್ಟೋರಿ, ಡೈಲಾಗ್, ಕಥೆಯನ್ನು ನಾವು ಯಾವುದೇ ಪಿಕ್ಚರ್ಗೂ, ಇನ್ನೊಂದು ಕತೆಗೂ, ಇನ್ನೊಂದು ಸಿನಿಮಾಗೂ ಒಂದಕ್ಕಂತ ಕಂಪೇರ್ ಮಾಡೋಕ್ಕಾಗದೆ ಆ ಒಂದು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಈ ವೇದಿಕೆ ಮೇಲೆ ಅಂದರೆ, ಬಿಕಾಸ್ ಪಾರ್ವತಿ ಅನ್ನೋ ಒಂದು ಕ್ಯಾರೆಕ್ಟರ್ ನಂಗೆ ಸಿಕ್ಕಿದಾಗ ನನಗೆ ನಿಜವಾಗ್ಲೂ ಒಂದು ತುಂಬ ಅದ್ಭುತವಾಗಿರೋದು ಆಪರ್ಚುನಿಟಿ ಸಿಗ್ತಾ ಇದೆ. ಒಂದು ಮುಖ್ಯವಾಗಿರೋದು ಅಂತ ಒಂದು ವಿಶೇಷ ಬಗ್ಗೆ, ಒಂದು ಇಶ್ಯೂ ಬಗ್ಗೆ, ಒಂದು ಪಾಯಿಂಟ್ ಬಗ್ಗೆ ಮಾತಾಡುವಂಥ ಒಂದು ಸಂದರ್ಭ, ಒಂದು ಆಪರ್ಚುನಿಟಿ ಸಿಗ್ತಾ ಇರೋದು ಅಂತ ಒಂದು ನಿಜವಾಗ್ಲೂ ಒಂದು ಹೆಮ್ಮೆ, ಒಂದು ಯಾವುದು ಪುಣ್ಯ ಮಾಡಿರೋದು ಅಂತ ಒಂದು ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮೂಲಕ. ಆ್ಯಂಡ್ ಐ ಹೋಪ್ ದಟ್ ಈ ಸಿನಿಮಾ ಮೂಲಕ ನಾವೇನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ, ನಿಜವಾಗ್ಲೂ ನ್ಯಾಯ ಅಂತೂ ಎಲ್ಲೂ ಇಲ್ಲ, ನ್ಯಾಯಕ್ಕೂ ಬೆಲೆ ಅಂತೂ ಇಲ್ಲವೇ ಇಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ, ನಾವು ಒಂದು ಚಿಕ್ಕದು ಊರಲ್ಲಿ ಒಂದು ಚಿಕ್ಕದು ಇಮೋಷ್ನಲ್ ಕತೆ ಯಾಕೆ ಹೇಳಕ್ಕೆ ಕೊಡ್ತಿದ್ದೀವಿ ಅಂದರೆ, ಯಾವುದು ವಿಷಯ ಯಾವತ್ತೂ ಸಣ್ಣದಿಲ್ಲ, ಯಾವುದು ವಿಷಯ ಯಾವತ್ತು, ಯಾವುದು ಇಶ್ಯೂ ಯಾವತ್ತೂ ಚಿಕ್ಕದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ನಾವು ನಮ್ಮನೇಲಿ ನಡೆಯುವಂಥ ಅಥವಾ ನಮ್ಮಲ್ಲಿ ನಾವೊಂದು ರಾಷನ್ ಅಂಗಡಿ ಹೋದಾಗ ಯಾವುದೋ ಒಂದು ವಿಷಯಕ್ಕೆ ಹೋದಾಗ ತುಂಬ ಚಿಕ್ಕದಿದ್ದೆ ಸಣ್ಣದ ವಿಷಯ ಬಿಟ್ಬಿಡೋಣ, ಏನೋ ಆಗಲ್ಲ ನೋಡ್ಬಿಡೋಣ, ಏನೋ ಆಗತ್ತೆ, ಅವರಾಗಿ ಅಂತ ಒಂದು ಸಾಲ್ವ್ ಆಗಿರೋದು ಒಂದು ಇಶ್ಯೂ ಇರುತ್ತಲ್ಲ. ಜೀವನದಲ್ಲಿ ಆ ಥರ ಇಲ್ಲ, ಆಗದೇ ಇಲ್ಲ. ನಾವು ಚಿಕ್ಕ ವಿಷಯಗಳನ್ನ ಬಿಟ್ಟರೆ, ಇಗ್ನೋರ್ ಮಾಡಿದ್ರೆ ನಮ್ಮ ಸೊಸೈಟಿಯಲ್ಲಿ, ನಮ್ಮ ಫ್ಯಾಮಿಲಿಗಳಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಆ ಚಿಕ್ಕ ಸಣ್ಣ ವಿಷಯಗಳು ಯಾವಾಗ ದೊಡ್ಡದಾಗಿ ಹೋಗುತ್ತೆ ನಮ್ಗೆ ಗೊತ್ತಾಗಲ್ಲ. ಸೊ ಈ ಒಂದು ಸಿನಿಮಾ ಮೂಲಕ ಅಥವಾ ಈ ಒಂದು ಇಶ್ಯೂ ಮೂಲಕ ಮೇ ಬಿ ಟಾಕಿಂಗ್ ಅಬೌಟ್ ದ ರಾಷನ್ ಸ್ಟೋರ್ ಇನ್ ಅ ಸ್ಮಾಲ್ ವಿಲೇಜ್ ಇಸ್ ಅ ಸ್ಮಾಲ್ ಇಶ್ಯೂ ಫಾರ್ ಸಂಬಡಿ. ಬಟ್ ಇವತ್ತು ಸ್ಟೇಟ್ ವೈಸ್, ಡಿಸ್ಟ್ರಿಕ್ಟ್ ವೈಸ್, ನ್ಯಾಷನಲ್ ವೈಡ್ ಆಗ್ತಿರೋದು ಏನೇನು ಅನ್ಯಾಯಗಳಿದೆ ರೈತರ ಜೊತೆ ಮತ್ತೆ ಒಂದು ಬಡವರ ಜೊತೆ ಏನೇನು ಅನ್ಯಾಯಗಳಾಗ್ತಿದೆ ಈ ಒಂದು ಸಿನಿಮಾ ಮೂಲಕ, ಈ ಒಂದು ಕತೆ ಮೂಲಕ ಹೇಳಕ್ ಓಡ್ತಾ ಇದ್ದೀವಿ ನಾವು. ಇಲ್ಲ ಅಂದರೆ ಜಸ್ಟ್ ಒಂದು ಎಫರ್ಟ್ ಹಾಕಬೇಕು ಅಂತ ಓಡ್ತಾ ಇದ್ದೀವಿ. ಸೊ ನಾನು ನನ್ನ ಮಾತು ಮುಗಿಯೋಕ್ಕಿಂತ ಮುಂಚೆ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದೇ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಲೈಫಲ್ಲಿ ಯಾವುದು ಸಣ್ಣದಿಲ್ಲ, ಒಂದು ಚಿಕ್ಕ ಡ್ರಾಪಿಂದ ಸಮುದ್ರ ಆಗತ್ತೆ. ಸೊ ಡು ನಾಟ್ ಇಗ್ನೋರ್ ದ ಪಾಯಿಂಟ್ಸ್. ನೀವು ಏನಾದರೂ ತಪ್ಪು ನೋಡಿದಾಗ, ಏನಾದರೂ ತಪ್ಪು ನಡಿಬೇಕಾದ್ರೆ ಆ ಒಂದು ಚಿಕ್ಕ ಪಾಯಿಂಟ್, ಸಣ್ಣ ಪಾಯಿಂಟ್ನ ಕೂಡ ನೋಟಿಸ್ ಮಾಡಿ ಅದನ್ನು ಗಮನಿಸಿ ಅದ್ರ ಮೇಲೆ ಏನಾದರೂ ಸ್ಟೆಪ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಅಂಬಿ ಅಂಕಲ್ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ. ಇಲ್ಲಿ ಎಲ್ಲರೂ ದಿಗ್ಗಜರು ಕೂತಿರೋದು, ನಿಮಗೆ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳು. ಈ ಸಿನಿಮಾಲಿ ಬಂದು ನೀವು ನಿಮ್ಮ ಸ್ಪೆಷಲ್ ಟೈಮ್ ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ವಿಕ್ರಮಗೌಡ ಸರ್ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಕುಮಾರ್ ಸರ್ ತುಂಬ ಹೇಳಕ್ಕೆ ಇಷ್ಟಪಡ್ತೀನಿ. ದೊಡ್ಡಣ್ಣಪ್ಪ, ಐ ಲವ್ ಯು. ಈ ಒಂದು ಸಿನಿಮಾದಲ್ಲಿ ಇವ್ರು ಮಾಡಿರೋದು ಪಾತ್ರಗಳು ಅಥವಾ ನಾವು ಹೇಳಕ್ ಹೊರಟಿರೋದು ಕತೆ, ಒಂದು ಇಶ್ಯೂ ಇದೆಯಲ್ಲ ತುಂಬಾ ಮುಖ್ಯವಾಗಿರೋದು. ಬರ್ತೀನಿ ಸರ್, ಬರ್ತಾ ಇದ್ದೀನಿ. ಒಂದು ಸ್ಟೇಜ್ ಮೇಲೆ ಎಲ್ಲರೂ ಮೆನ್ಷನ್ ಮಾಡಬೇಕು ಅವ್ರವ್ರ ಕೆಲಸಗಳು ಏನು ಮಾಡಿದ್ದಾರೆ ಅಂತ. ಆ್ಯಂಡ್ ವಿ ವಾಂಟ್ ಟು ಕನ್ವೆ ಅ ಪಾಯಿಂಟ್ ಥ್ರೂ ಅ ಸ್ಪೆಷಲ್ ಸ್ಟೋರಿ ಟೆಲ್ಲಿಂಗ್ ಈ ಸಿನಿಮಾ ಮೂಲಕ. ಆ್ಯಂಡ್ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಐ ಡಿಂಟ್ ವಾಂಟ್ ಟು ಮಿಸ್ ಅನ್ ಆಪರ್ಚುನಿಟಿ ಟು ಬಿ ಏಬಲ್ ಟು ಟಾಕ್ ಅಬೌಟ್ ಸಮಥಿಂಗ್ ಸೋ ಸ್ಪೆಷಲ್. ಆ್ಯಂಡ್ ಇಲ್ಲಿ ನನಗೆ ನನ್ನ ಫಸ್ಟ್ ಸಿನಿಮಾಯಿಂದ ನೋಡಿರುವಂಥ ನೀವೆಲ್ಲರೂ, ಮೈ ಫ್ರೆಂಡ್ಸ್, ಸೀನಿಯರ್ ಜರ್ನಲಿಸ್ಟ್ಸ್, ದ ಪ್ರೆಸ್, ದ ಮೀಡಿಯಾ, ಎವ್ರಿಬಡಿ, ಎಲ್ರಿಗೂ ಗೊತ್ತಿರೋ ವಿಷಯ ಏನಂದರೆ, ಏನಾದರೂ ಒಂದು ನಾನು ತುಂಬಾ ವೋಕಲ್ ಪರ್ಸನ್. ನನ್ನ ಜೀವನದಲ್ಲಿ ಯಾವುದಕ್ಕೂ ಹೆದರ್ಕೊಂಡಿಲ್ಲ. ಆ್ಯಂಡ್ ಜೀವನದಲ್ಲಿ ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಮಾಡಬೇಕು ಅಂದರೆ ಯಾವುದಕ್ಕೂ ನಾನು ಸಂಕೋಚ ಪಟ್ಟಿಲ್ಲ ಅಂತ. ಸೊ ಅದ್ರ ರೀತಿಯಲ್ಲಿ ಹೇಳ್ತಾ ಈ ಒಂದು ಸಿನಿಮಾದಲ್ಲಿ ಕೂಡ ನಾನು ಯಾವುದು ಸಂಕೋಚ ಪಡದೆ, ಯಾವುದು ಭಯ ಇಲ್ಲದೆ ಕೆಲವೊಂದು ಸಾಕಷ್ಟು ಇಂಪಾರ್ಟೆಂಟ್ ವಿಷಯಗಳು ಹೇಳಬೇಕು ಅಂತ ಹೊರಟಿದ್ದೀವಿ ನಾವು. ನನಗೆ ಒಂದು ಅದ್ಭುತವಾಗಿರೋ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಟರ್. ಐ ವಾಂಟ್ ಟು ಥ್ಯಾಂಕ್ ಅಮ್ಮ ಹರೀಶ್ ಸರ್, ಗಿರೀಶ್ ಸರ್, ಮೂರ್ತಿ ಸರ್. ಯಾಕಂದರೆ ಈ ವಿಷನ್ ಆಗಬೇಕು ಅಂದರೆ there has to be somebody who is strong in representing a vocal point, and I think I'm going to try my best to do that. And ಆ ಒಂದು ಕನ್ವೆ ಆದರೆ ತುಂಬಾ ಖುಷಿ ವಿಷಯ. ಆ್ಯಂಡ್ ದಿಸ್ ಫಿಲ್ಮ್ ಈಸ್ ಅ ವೆರಿ ಎಮೋಷ್ನಲ್ ಫಿಲ್ಮ್. ನಾನು ಅದನ್ನು ತುಂಬ ಕ್ಲಿಯರಾಗಿ ರಿಪೀಟ್ ಮಾಡ್ತಾ ಇದ್ದೀನಿ. ತುಂಬಾ ಎಮೋಷ್ನಲ್ ಆಗಿರುವಂಥ ಒಂದು ಪಾಯಿಂಟ್ ಕನ್ವೆ ಮಾಡುವಂಥ ಸಿನಿಮಾ. ಇಟ್ ಈಸ್ ನಾಟ್ ಫಾರ್ ಎನಿಬಡಿ, ಎನಿ ಅಜೆಂಡಾ ಪ್ರೂವ್ ಮಾಡಬೇಕು, ಏನೋ ಪ್ರೂವ್ ಮಾಡಬೇಕು ಅಂತ ಇಲ್ಲ ಈ ಸಿನಿಮಾ. ಇಟ್ಸ್ ಪ್ಯೂರ್ಲಿ ಟು ಪ್ರೆಸೆಂಟ್ ಒಂದು ಟ್ರೂ ಎಮೋಷನ್, ಒಂದು ಟ್ರೂ ಕಾಸ್ನ ರೆಪ್ರೆಸೆಂಟ್ ಮಾಡುವಂಥ ಸಿನಿಮಾ ಹೊರತು ಈ ಸಿನಿಮಾದಲ್ಲಿ ನಾವು ನಿಜವಾಗ್ಲೂ ಮೂಲೆ ಪ್ರತಿಯೊಬ್ಬರು ಡಿಸ್ಟ್ರಿಕ್ಟಲ್ಲಿ, ನಮ್ಮ ಸ್ಟೇಟಲ್ಲಿ, ನಮ್ಮ ನೇಷನಲ್ಲಿ ಏನೇನು ಆಗ್ತಿದೆ ಅದನ್ನು ಏನು ನಿಜವಾಗ್ಲೂ ಹೇಳಬೇಕು ಅಂತ ಒಂದು ಹೊರಟಿರೋದು ಒಂದು ಎಫರ್ಟ್. ಆ್ಯಂಡ್ ಅದರಲ್ಲಿ ಅಫ್ಕೋರ್ಸ್ ಕೃಷ್ಣಪ್ಪ ಅವ್ರಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು. ಕೃಷ್ಣಪ್ಪಾಜಿ, ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ನಮಗೆ. ಆ್ಯಂಡ್ ಪ್ರತಿಯೊಂದು ಮುಂದೆ ಕೂಡ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಮಗೆ. ನಮಸ್ತೆ ಸರ್. ನಮಸ್ತೆ. ನಾನು ದಟ್ಸ್ ಆಲ್ ರೈಟ್. ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಪವನ್ ಹಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ದ ಕೊರಿಯೋಗ್ರಫಿ, ದ ಪಿಕ್ಚರೈಸೇಷನ್, ದ ಸಿನಿಮಾಟೋಗ್ರಫಿ, ಇಟ್ಸ್ ಅ ದೊಡ್ಡ ಹಸಿರುಕರೆ, ರೈಟ್, ಇಫ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ರೈಟ್. ತುಂಬ ಅದ್ಭುತವಾಗಿರುವಂಥ ಒಂದು ಊರು, ಅದನ್ನು ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಆಗಿರೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಕ್ಯಾಪ್ಚರ್ ಅದು ಇವ್ರ ಮೂಲಕ. ಸಾಕಷ್ಟಿದೆ ಇನ್ನು ಮುಂದೆ ಮಾತಾಡೋದು ನಾವು ಸಿನಿಮಾಗಳ ಬಗ್ಗೆ. ಸೊ ಐ ಜಸ್ಟ್ ವಾಂಟ್ ಟು ಟಾಕ್ ಅಬೌಟ್ ಈ ಒಂದು ಸಿನಿಮಾ. ನಾವು ಯಾಕೆ ಇನ್ನು ಮೇಲೆ ನಾವು ವಿ ಆರ್ ಗೋಯಿಂಗ್ ಟು ಬಿ ಟಾಕಿಂಗ್ ಅಬೌಟ್ ದ ಫಿಲ್ಮ್ ಇನ್ ಡಿಫ್ರೆಂಟ್ ಸ್ಟೇಜಸ್ ಅಂತ ಮಾಡೋದ್ರಿಂದ ನಾನು ಇವತ್ತು ಈ ಸ್ಟೇಜ್ ಮೇಲೆ ಒಂದು ಆಪರ್ಚುನಿಟಿ ತಗೊಂಡು ಮಾತಾಡ್ತಾ ಇದ್ದೀನಿ. ಒಬ್ಬ ಆರ್ಟಿಸ್ಟ್ ಆಗಿ, ಒಬ್ಬ ಲೀಡ್ ಆರ್ಟಿಸ್ಟ್ ಆಗಿ ನನಗೆ ಒಂದು ವೇದಿಕೆ ಸಿಕ್ಕಿದೆ. ಸೊ ಇವತ್ತು ನನ್ನ ಮನಸ್ಸಿನ ಮಾತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಟ್ಟಿದ್ದಕ್ಕೆ. ತೇಜುಮಾ, ಪದ್ಮಮ್ಮ, ದೇ ಆರ್ ಹೆಣ್ಮಕ್ಳು ಪ್ರೊಡ್ಯೂಸರ್ಸ್. ಆ್ಯಂಡ್ ಯಾವತ್ತು ಹೆಣ್ಮಕ್ಳು ಸ್ಟ್ರಾಂಗ್ ಗುರು.
And I've been a feminist, so I really wish them well. I want them to be doing more films in the industry. And ಥ್ಯಾಂಕ್ ಯು. ಇವತ್ತು ಎಲ್ಲರೂ ಬಂದಿದ್ದೀರಾ, ಇಷ್ಟು ಟೈಮ್ ತಗೊಂಡು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ನಮ್ಮ ಹೋಗ್ತಾ ಬರೋ ಸಮಯದಲ್ಲಿ ಎಲ್ರದ್ದು ಅದ್ಭುತವಾಗಿರೋದು ಕ್ಯಾರೆಕ್ಟರ್ಗಳು ರಿವೀಲ್ ಆಗುತ್ತೆ. ಸೊ ಸ್ಟೇ ಟ್ಯೂನ್. ನಾವು ಇನ್ನೂ ಸಾಕಷ್ಟು ಇದೆ ಮಾತಾಡೋದು, ಹೇಳೋದು, ಎಕ್ಸ್ಪ್ರೆಸ್ ಮಾಡೋದು. Stay tuned because it's going to be a beautiful ride. Namaskara.